ನೈಸ್ ಟೋಲ್ಗೆ ಸಂಬಂಧಪಟ್ಟಂತೆ ಆ ವಿವಾದವನ್ನು ನಾವು ನೋಡ್ತಾನೆ ಇದ್ದೀವಿ. ಕುಮಾರಸ್ವಾಮಿ ಯಾವಾಗ ಕರೆ ಕೊಟ್ಟರು, ಟೋಲ್ ಕಟ್ಟಬೇಡಿ, ನೈಸ್ದು ಅಕ್ರಮ ಆಗ್ತಾ ಇದೆ, ಸಾವಿರಾರು ಕೋಟಿ ಲೂಟಿ ಆಗ್ತಿದೆ ಅಂತೇಳಿ ಎಲ್ಲರೂ ಹೈಕೋರ್ಟ್ದು ಏನಿತ್ತು ಆದೇಶದ ಪ್ರತಿ ಜೆರಾಕ್ಸ್ ತೊಗೊಳ್ಳೋದು ಹೋಗೋದು, ನೋಡಿ ನನ್ನ ಹತ್ರ ಆದೇಶದ ಪ್ರತಿ ಇದೆ, ನಾನು ಟೋಲ್ ಕಟ್ಟಲ್ಲ ಅಂಥೇಳಿ ವಾದ ಮಾಡಿತ್ತು. ಅವರು ಇಲ್ಲ, ಹೈಕೋರ್ಟ್ ಆದೇಶದಲ್ಲಿ ಎಲ್ಲೂ ಕೂಡ ಟೋಲ್ ಕಟ್ಟದೆ ಇರಬಾರ್ದು ಅನ್ನುವಂಥ ತೀರ್ಪು ಎಲ್ಲೂ ಇಲ್ಲ. ಕೆಲವೊಂದಿಷ್ಟು ಅಂಶಗಳನ್ನು ಕೋರ್ಟ್ ಹೇಳಿದೆ ಅಂತ ಅಲ್ಲಿ ಟೋಲ್ನವ್ರು ವಾದ ಮಾಡ್ತಾಯಿದ್ರು. ನೋಡಿ, ಈಗ ನೈಸ್ ರಸ್ತೆ ಟೋಲ್ಗೆ ಸಂಬಂಧಪಟ್ಟಂತೆ ಇನ್ನೂ ಗೊಂದಲದ ಗೂಡಾಗಿದೆ ಇದು. ಟೋಲ್ ಪಾವತಿ ಮಾಡೋಕ್ಕೆ ವಾಹನ ಚಾಲಕರು ಹಿಂದೇಟು ಹಾಕ್ತಿದ್ದಾರೆ. ಟೋಲ್ ಸಿಬ್ಬಂದಿ ಹಾಗೆ ಚಾಲಕರ ಮಧ್ಯೆ ವಾಗ್ವಾದಗಳು ನಡೀತಾನೆ ಇದೆ. ಅಂದರೆ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಬಂದ್ಬಿಡ್ತು. ಕುಮಾರಸ್ವಾಮಿಯವರು ಕರೆ ಕೊಟ್ಟರು. ಕುಮಾರಸ್ವಾಮಿ ಏನು ಹೇಳಿದ್ರು ನೋಡಿ, ನೈಸ್ ಕಂಪನಿಯ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆಯು ರಾಜ್ಯದಲ್ಲಿನ ಅತಿ ದೊಡ್ಡ ಹಗರಣದಂತೆ ಕಾಣ್ತಾ ಇದೆ ಅಂತ ಹೈಕೋರ್ಟ್ ಹೇಳಿದೆ. ಇಡೀ ಯೋಜನೆಯನ್ನು ರಾಜ್ಯ ಸರ್ಕಾರ ಸ್ವಾಧೀನಕ್ಕೆ ತೆಗೆದುಕೊಳ್ಬೇಕು ಅಂತ ಅವ್ರು ಹೇಳಿದರು. ಹಾಗಾಗಿ ವಾಹನ ಸವಾರರು ಈಗಿನಿಂದಲೇ ನೈಸ್ ರಸ್ತೆ ಬಳಕೆಗೆ ಟೋಲ್ ಕಟ್ಟಬಾರ್ದು ಅಂತ ಕರೆ ಕೊಟ್ಬಿಟ್ರು. ಹಾಗಾಗಿನೇ ಈಗ ಜನ ಏನು ಮಾಡಿಬಿಟ್ರು, ಕುಮಾರಸ್ವಾಮಿಯವರು ಹೇಳ್ತಿದ್ದಾರೆ, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಅವ್ರ ಕಾಲದಲ್ಲೇ, ದೇವೇಗೌಡರ ಕಾಲದಲ್ಲೇ ಇದೆಲ್ಲ ಅನುಮೋದನೆ ಆಗಿದ್ದು, ಇದೆಲ್ಲ ಆಗಿದ್ದು, KIDB ಭೂಮಿ ವಶಪಡಿಸ್ಕೊಂಡಿದ್ದು, ಹಾಗಾದರೆ ಅವ್ರಿಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ, ಏನೋ ಅಕ್ರಮ ಆಗಿದೆ ಅಂತ ಎಲ್ಲರೂ ನುಗ್ಗೋಕ್ಕೆ ಶುರು ಮಾಡಿಬಿಟ್ರು. ಅಲ್ಲಿ ವಾಗ್ವಾದ, ಅವ್ರಿಗೆ ಉತ್ತರ ಕೊಡೋಕ್ಕೂ ಆಗ್ತಿಲ್ಲ. ವಾಹನ ಸವಾರ ನೋಡಿದ್ರೆ ಟೋಲ್ ಕಟ್ಟಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು ಅಂಥೇಳಿ ಟೋಲ್ ಸಿಬ್ಬಂದಿ ಕೂಡ ಪರದಾಡಿಬಿಟ್ರು. ಬಟ್ ಹೌದು, ದೊಡ್ಡ ಮಟ್ಟದ ಹಗರಣ ಆಗಿದೆ ಅನ್ನುವಂಥ ಆರೋಪಗಳು ಕೋರ್ಟ್ ಹೇಳಿದೆ. ಈಗ ಸಾವಿರಾರು ಕೋಟಿ ಅಕ್ರಮ ಆಗಿದೆ ಅಂಥೇಳಿ, ಮತ್ತು ರೈತರಿಗೆ ಪಾಪ ಭೂಮಿ ಕೊಟ್ಟಂಥ ನಮ್ಮ ರೈತರಿಗೆ ನೈಸ್ ರೋಡ್ ಮಾಡಲಿಕ್ಕೆ ಏನು ಕೊಟ್ಟಿದ್ರು ಅದಿನ್ನೂ ಕೂಡ ಪರಿಹಾರ ಅವ್ರ ಕೈಗೆ ಸೇರಿಲ್ಲ. ಇದಕ್ಕೂ ಕೂಡ ಹೈಕೋರ್ಟ್ ಚೀಮಾರಿಯನ್ನು ಹಾಕ್ತು. ಬಟ್ ಎಲ್ಲೂ ಕೂಡ ಟೋಲ್ ಕಟ್ಟಬೇಡಿ ಅಂತ ಹೈಕೋರ್ಟ್ ಹೇಳಿಲ್ಲ. ನೋಡಿ, ನ್ಯಾಯಾಲಯ ಎಲ್ಲೂ ಕೂಡ ಆದೇಶವನ್ನು ಕೊಟ್ಟಿಲ್ಲ, ಇಲ್ಲಿವರೆಗೂ ಬಂದೇ ಇಲ್ಲ. ಆದೇಶ ಉಲ್ಲಂಘನೆ ಮಾಡಿದರೆ ನ್ಯಾಯಾಂಗ ನಿಂದನೆ ಆಗುತ್ತೆ. ಆದರೆ ಕೆಲವರು ಉದ್ದೇಶಪೂರ್ವಕವಾಗಿ ಟೋಲ್ ಪ್ಲಾಜಾಗಳಲ್ಲಿ ಟೋಲ್ ಕಟ್ಟದೆ ಕಿರಿಕಿರಿನ ಮಾಡ್ತಾ ಇದ್ದಾರಂತೆ, ವಾಗ್ವಾದ ಮಾಡ್ತಿದ್ದಾರಂತೆ. ಹಾಗಾಗಿನೇ ಟೋಲ್ ಪ್ರಯಾಣಿಸದೆ ಯಾರು ಅಲ್ಲಿ ವಾಹನ ಸವಾರರು ಹೋಗ್ತಾರೋ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಈಗ ನೈಸ್ ಸಂಸ್ಥೆಯ ಟೋಲ್ ಸಿಬ್ಬಂದಿಗಳೇನಿದ್ದಾರೆ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ಪ್ರಕಟಣೆಯನ್ನು ಕೂಡ ಅಲ್ಲಿ ಹೊರಡಿಸಿದ್ದಾರೆ. ಅಂಥವ್ರಿಗೆ ನಾವು ಕಾನೂನಾತ್ಮಕವಾಗಿ ಉತ್ತರ ಕೊಡ್ತೀವಿ ಅಂತ. ನೋಡಿ, ಅವರ ರಾಜಕೀಯ ಜಟಾಪಟಿಗಳು ಏನೇ ಇರಲಿ, ಈ ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ, ಹೌದು ಅವ್ರು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ ಅಂತ ಅಂದ್ಕೊಳ್ಳೋಣ. ಆದರೆ ಕೋರ್ಟ್ ಎಲ್ಲೂ ಕೂಡ ಹೇಳಿಲ್ಲ ಟೋಲ್ ನೀವು ಪಾವತಿಯನ್ನು ಮಾಡಿ ಅಥವಾ ಮಾಡದೇರಿ ಅನ್ನೋದ್ರ ಬಗ್ಗೆ ಉಲ್ಲೇಖ ಇಲ್ವಲ್ಲ. ಹಾಗಾಗಿ ಟೋಲ್ನವ್ರು ಏನು ಕೇಳ್ತಿದ್ದಾರೆ, ಈಗ ತೆಗೆದುಕೊಂಡು ಬನ್ನಿ ಆದೇಶದ ಪ್ರತಿ, ನಾವು ತೆಗೆದುಕೊಂಡು ಬರ್ತೀವಿ. ಹೌದು, ಅಕ್ರಮ ಆಗಿದೆ ಅಂತ ಹೇಳಿದ್ದಾರೆ, ಚೀಮಾರಿ ಹಾಕಿದ್ದಾರೆ, ಆದರೆ ಮೆನ್ಷನ್ ಮಾಡಿಲ್ಲ ಟೋಲ್ ಬಗ್ಗೆ ಎಲ್ಲೂ ಕೂಡ, ನೀವು ಕಟ್ಟಲೇಬೇಕಾಗುತ್ತೆ ಅಂತ ಅವರು ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನಾತ್ಮಕವಾಗಿ ಎಷ್ಟೋ ಜನಕ್ಕೆ ಪೊಲೀಸರು ಮೊನ್ನೆ ವಶಕ್ಕೆ ಪಡೆದು ನಾವು ನೋಡಿದ್ವಿ. ಕೆಲ JDS ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸ ಕೂಡ ಅಲ್ಲಿ ಮಾಡಿದರು. ಬಟ್ ಹಾಗಾಗಿ ನ್ಯಾಯಾಲಯದ ಒಂದು ಆದೇಶ ಇನ್ನೂ ಕೂಡ ಅದು ಬರಬೇಕಾಗಿದೆ, ವಿಚಾರಣೆ ಆಗಬೇಕಾಗಿದೆ. DK ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಯಾವುದೇ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇಲ್ಲ. ಯಾಕೆಂದರೆ KIDBಯಿಂದ ಸಾವಿರಾರು ಎಕರೆ ಭೂಮಿಯನ್ನು ವಶಪಡಿಸ್ಕೊಂಡಿದ್ದು ಇದೇ ನೈಸ್ ಸಂಸ್ಥೆಯವರು. ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ ಪರಿಹಾರ ಕೂಡ ಇನ್ನೂ ಸಿಕ್ಕಿಲ್ಲ. ಟೌನ್ಶಿಪ್ ಮಾಡ್ತೀವಿ ಅಂತಂದರು, ಜೊತೆಗೆ ಇಂಡಸ್ಟ್ರಿಯಲ್ ಮಾಡ್ತೀವಿ ಅಂತಂದರು, ಏನೂ ಆಗಿಲ್ಲ. ಹಾಗಾಗಿನೇ ಈಗ ಸಮಯ ಬಂದಿದೆ ಪ್ರಶ್ನೆ ಮಾಡೋದು. ಸಹಜವಾಗೇ ಈಗ ಅಶೋಕ್ ಖೇಣಿಯವ್ರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ, ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಈಗ ಸರ್ಕಾರ ಇದನ್ನು ಸ್ವಾಧೀನಪಡಿಸ್ಕೊಳ್ಳುತ್ತಾ ಅಂಥೇಳಿ ಈಗ ಹೈಕೋರ್ಟ್ ಏನೋ ಕೆಲವೊಂದಿಷ್ಟು ನಿರ್ದೇಶನಗಳನ್ನು ಕೊಟ್ಟಿದೆ. ಅದರ ಹೊರತಾಗಿ ಕಂಪ್ಲೀಟಾಗಿ ಸರ್ಕಾರ ವಶಪಡಿಸ್ಕೊಂಡು ಅವರೇ ನಿರ್ವಹಣೆಯನ್ನು ಮಾಡ್ತಾರೆ ಅನ್ನೋದು ಕುತೂಹಲ. ಸದ್ಯಕ್ಕಂತರೂ ಆ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ಮೊದಲೇ ಒಪ್ಪಂದ ಆಗಿರೋದು ನೋಡ್ತಾ ಇದ್ದರೆ 20 ವರ್ಷಕ್ಕೆ ಅಥವಾ 30 ವರ್ಷಕ್ಕೆ ಅಗ್ರಿಮೆಂಟು. ಮೊನ್ನೆ ಹೇಳ್ತಾ ಇದ್ದರು ಅಶೋಕ್ ಅವರು, 30 ವರ್ಷಕ್ಕೆ ಮಾತ್ರ ಅದು ಅಗ್ರಿಮೆಂಟ್ ಆಗಿರೋದು, ಅದಾದಮೇಲೆ ಟೋಲ್ ಕಟ್ಟಬಾರ್ದು ಅಂತ ಅವರು ಕೂಡ ಕರೆ ಕೊಟ್ಟರು. ಹಾಗಾಗಿ ಜನರಿಗೆ ಇಲ್ಲಿ ಗೊಂದಲ ಉಂಟಾಗ್ತಿದೆ, ಜನಸಾಮಾನ್ಯರಿಗೆ ಕಟ್ಟಬೇಕಾ ಬೇಡವಾ ಅಂಥೇಳಿ. ನಮ್ಮ ಪ್ರಕಾರ ಟೋಲ್ ಅಲ್ಲಿ ಏನಿದೆಯೋ, ನಿಯಮ ಇದೆಯೋ ಅದನ್ನು ಎಲ್ಲರೂ ಫಾಲೋ ಮಾಡಲೇಬೇಕಾಗತ್ತೆ. ಇಲ್ಲದೇ ಇದ್ದರೆ ನಿಮಗೆ ಕಾನೂನಾತ್ಮಕವಾಗಿ ಪೊಲೀಸರ ಮೂಲಕ ಅವರು ಉತ್ತರ ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಹಾಗೇನೆ ಹೇಳ್ತಾ ಇರೋದು, ನೀವು ಆದೇಶದ ಪ್ರತಿ ತೊಗೊಂಬರ್ತಾ ಇದ್ರಿ, ಅಲ್ಲೆಲ್ಲಾದರೂ
ಕಟ್ಟಬೇಡಿ ಅಂತ ಏನಾದರೂ ಇದ್ದರೆ ನಾವು ಹಂಗೆ ಫ್ರೀಯಾಗಿ ಬಿಟ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕರು ಕೂಡ ಗೊಂದಲಕ್ಕೆ ಒಳಗಾಗೋದು ಬೇಡ. ಕುಮಾರಸ್ವಾಮಿ ಏನಾದರೂ ಹೇಳಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಉತ್ತರ ಕೊಡಲಿ, ಖೇಣಿ ಬೇಕಾದ್ರೆ ಏನಾದರೂ ಹೇಳಿ, ಬಟ್ ಅಲ್ಲಿ ನಿಯಮಗಳನ್ನು ಎಲ್ಲರೂ ಫಾಲೋ ಮಾಡಲೇಬೇಕು ಅಂಥೇಳಿ ನಾವು ಸಲಹೆಯನ್ನು ಕೊಡ್ತೀವಿ. ಇಲ್ಲದೇ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ನೋಟಿಸ್ ಬರೋದಂತರೂ ಸತ್ಯ.